2010ರಿಂದ ಇಂದಿನವರೆಗೆ 3,000 ಚಿಲ್ಲರೆ ಜನಗಳನ್ನು ಬಿಬಿಎಂಪಿಯವರು ಕೊಲೆ ಮಾಡಿರುತ್ತಾರೆ. ಇದು ನಂಬಲು ಅಸಾಧ್ಯದ ಒಂದು ಸಂಗತಿ. ಒಂದು ಕೊಲೆ ಎಲ್ಲಾದ್ರೂ ನಡೆದರೆ ಅದು ಹೆಚ್ಚು ಪ್ರಚಾರ ರೀತಿಯಲ್ಲಿ ನಡೀತದೆ. ಇದು ಯಾವ ರೀತಿ 3,000 ಮಂದಿ ಕೊಲೆ ಅನ್ನೋದಕ್ಕೆ ಒಂದು ವಿವರವಾದ ಒಂದು ವರದಿಯನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಇವಾಗ ಬಿಬಿಎಂಪಿಗೆ ಅಂದ್ರೆ ಗ್ರೇಟರ್ ಬೆಂಗಳೂರಿಗೆ ನನ್ನ ಒಂದು ಮನವಿ, ಒಂಟಿ ಮನೆ ಯೋಜನೆಯನ್ನು ರದ್ದು ಮಾಡಬೇಕು. ಸಾವಿರಾರು ಜನರ ಪ್ರಾಣಗಳನ್ನು ರಕ್ಷಣೆ ಮಾಡಬೇಕು. ಒಂಟಿ ಮನೆ ಯೋಜನೆ ಬೇಡ. ಅವನು ಬದುಕಿರೋವರೆಗೂ ಶೀಟ್ ಮನೆಯಲ್ಲೋ ಹೆಂಚಿನ ಮನೆಯಲ್ಲಿ ಬದುಕಿರಲಿ. ಇವರು ಮನೆ ಕಟ್ಕೊಡ್ತೀನಿ ಅಂತ ಹೇಳಿ 2010ರಿಂದ ಇಂದಿನವರೆಗೂ 3,000 ಜನ ಕುಡಿದು ಮನೆ ಕಟ್ಟಕ್ಕಾಗದೆ ಪಾಯ ಹಾಕಿ, ಅದು ಪಾಯ ಅಲ್ಲ, ಅದು ಸಮಾಧಿ. ಸಂಸಾರದಲ್ಲಿ ಒಂದು ವಾರ್ಡ್ಗೆ 25 ಮನೆ ಅಂತ ಹೇಳಿ ಕೊಡ್ತಾರೆ. ಒಂದು ವಾರ್ಡ್ಗೆ 25 ಮಂದಿಗೆ ಮನೆ ನಿರ್ಮಾಣಕ್ಕೆ ಕೊಡ್ತಾರೆ. ಆ ಒಂದು ವಾರ್ಡ್ ಇಲ್ಲ MLAಗೆ ಕೊಡ್ಲಿ, ಇಲ್ಲ ಆ ಕ್ಷೇತ್ರದ ಮಂತ್ರಿ ಆಗಿರ್ಲಿ ಅವ್ರಿಗೆ ಕೊಡ್ಲಿ, ಇಲ್ಲ ಒಂದು ಕಾರ್ಯಪಾಲಕ ಅಭ್ಯಂತರ ಇರ್ತಾರೆ ಅವ್ರಿಗಾದ್ರೂ ಕೊಡ್ಲಿ, ಇಲ್ಲ ಒಬ್ಬ ARO RO ಅಂತಾರೆ. ಆ 25 ಜನನ ಕೊಡೋ ಅಧಿಕಾರ 3ರಲ್ಲಿ ಯಾರಿಗಾದ್ರೂ ಕೊಡಿ. ಒಂದು ಶಾಸಕರಿಗೆ ಕೊಡ್ಲಿ, ಒಂದು ಕಾರ್ಯಪಾಲಕ ಅಭ್ಯಂತರರು ವಲಯ ಮಟ್ಟದಲ್ಲಿ, ಇನ್ನೊಂದು ವಲಯ ಮಟ್ಟದಲ್ಲಿ ಕಂದಾಯ ಅಧಿಕಾರಿನೋ ಸಹ ಕಂದಾಯ ಅಧಿಕಾರಿಗೋ ಕೊಟ್ಬಿಡ್ಲಿ. ಇವ್ರು 25 ಮನೆ ಕೊಡೋ ಆದೇಶ 25 ಜನಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು MLA ಕೊಡ್ತಾರೆ. ಅವ್ರು ಬೇಕಾಗಿರೋರ್ಗೆ ಮಾತ್ರ ಕೊಡ್ಕೊಳ್ತಾರೆ. ಇವ್ರು ಆನ್ಲೈನ್ ಯಾಕೆ ಕರೀತಾರೆ? ಒಂದು ವಾರ್ಡ್ಗೆ ಆನ್ಲೈನ್ ಕರೀತಾರೆ. 250ರಿಂದ 300 ಜನ ಅರ್ಜಿ ಹಾಕ್ತಾರೆ ಆನ್ಲೈನ್ ಅಲ್ಲಿ. ಆದ್ರೆ ಅವ್ರು ಕೊಡಲ್ಲ. ಇವರು ಸುಮ್ನೆ ನಾಮಕಾವಸ್ಥೆ ಆನ್ಲೈನ್ ಅಂತ ಕರೆದ್ಬಿಟ್ಟು ಇವರು ಶಾಸಕರಿಗೆ ಅಂತ ಕೊಟ್ಬಿಡ್ತಾರೆ. ಆ ಶಾಸಕರು ಕೂಡ 50-100 ಜನ ಅರ್ಜಿಗಳು ತಗೊಂಡಿರ್ತಾನೆ. ಅವರು ಬೇಕಾಗಿರೋರಿಗೆ ಹಾಕಿ ಇದು ಮಾಡ್ತಾರೆ. ಸಾರಿ, ಈ 25 ಜನರಲ್ಲಿ ಒಂದು ಏರಿಯಾದಲ್ಲಿ ಆನ್ಲೈನ್ ಸೇರಿ ಇವರು ಸೇರಿ 300 ಜನ ಆಗಿರ್ತಾರೆ. ಇವ್ರು 25 ಜನ ಕಳ್ತಾರೆ ಮನೆಗಳು ಕಟ್ಟುವಾಗ. ಮಿಕ್ಕಿದವರು ಸಂಸಾರಗಳು ಮನೆಗಳಲ್ಲಿ ಗಲಾಟೆ. ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ದೀವಿ, ನಮ್ದು ಯಾಕಾಗಿಲ್ಲ, ಅವ್ರದ್ದು ಯಾಕಾಗಿದೆ ಅಂತೇಳಿ ಸಂಸಾರಗಳ ಮಧ್ಯೆ ಈ ಗಂಡಸರು ಹೆಂಗೋ ಜೀವನ ಮಾಡಕ್ಕೆ ಕೆಲಸ ಕಾರ್ಯಗಳಿಗೆ ಈಚೆ ಹೋದಾಗ, ಮನೆಗಳಲ್ಲಿ ಈ ಪಾತ್ರೆ ತೊಳೆಯುವಾಗ, ಈ ಬಟ್ಟೆ ಒಗೆಯುವಾಗ ಈ ಮಹಿಳೆಯರು ನಮ್ದು ಮನೆ ಯಾಕಾಯ್ತು, ನಿಮ್ದು ಯಾಕಾಗಿಲ್ಲ, ನಮ್ದು ಆಯ್ತು. ಹೃದಯ ಸಂಗತಿ ಅಂತ ಹೇಳಿದೆ. ಧರ್ಮಸ್ಥಳದ್ದು ಈ ದೇಶಾದ್ಯಂತ ಪ್ರಚಾರ ಮಾಡಿದ್ರು. ಧರ್ಮಸ್ಥಳದ್ದು ಈ ದೇಶಾದ್ಯಂತ ಪ್ರಚಾರ ಮಾಡಿದ್ರು. ಸಾಕ್ಷ್ಯಾಧಾರಗಳೇ ಇಲ್ಲ. ಇಲ್ಲಿ ಒಂಟಿ ಮನೆ ಯೋಜನೆ 3,000 ಚಿಲ್ಲರೆ ಸತ್ತಿರೋದಕ್ಕೆ ನಾನೇ ವಿಟ್ನೆಸ್. ನಾನೇ 600-700 ಜನ ಮನೆಗಳು ಕಟ್ಕೊಡಕ್ಕೆ ಅರ್ಜಿಗಳು ಹಾಕ್ಸಿದ್ದೀನಿ. 200-300 ಮನೆಗಳು ಕಟ್ಸಿದ್ದೀನಿ. ಆ ಜನ ಕೂಡ ನನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಇವರು ಕಾಸು ಕೊಟ್ಟಿರೋರ್ಗೆ ಮಾಡಿರ್ಬೋದೇನೋ, ನಮಗ್ ಮಾಡಲಿಲ್ಲ ಅಂತ ಏರಿಯಾಗಳಲ್ಲಿ ಓಡಾಡೋದು ಬಿಟ್ಟಿದ್ದೀನಿ. ಅವ್ರ ಹತ್ರ ಎಷ್ಟು ಸಾರಿ ಖರ್ಚುಗಳು ತಗೊಳ್ಳೋದು. 10 ವರ್ಷದಿಂದ ನಂದು ಎಷ್ಟು ಲಾಸ್ ಆಗಿರ್ಬೋದು, ಎಷ್ಟು ಜನ ಸತ್ತಿರ್ಬೋದು. ಒಬ್ರಿಗೆ 4 ಚೆಕ್ಗಳು ಕೊಡ್ತಾರೆ. ಒಂದು ಕಾಯಕ್ಕೊಂದು, ಲಿಂಕ್ಗೊಂದು, ಮೋಲ್ಡ್ಗೊಂದು, ಫಿನಿಶಿಂಗ್ ಅಂತ ಹೇಳಿ 4 ಕೊಡ್ತಾರೆ. ಕೆಲವರಿಗೆ 2 ಮಾತ್ರ ಕೊಟ್ಟಿದ್ದಾರೆ. ಮನೆ ಇದಾಗಿಲ್ಲ. ಇವಾಗ ಈ ಸತ್ತಿರೋದು ಸಾಮಾನ್ಯವಾಗಿ ಕೊಲೆ ಅಂತಲ್ಲ. ಹೆಂಡತಿ ಮಕ್ಕಳು ಒಂದು ಲೈನಲ್ಲಿ 2 ಮನೆ ಕಟ್ಟಿ 3 ಮನೆ ಕಟ್ತಾ ಇದ್ರೆ ಆ 5 ಸಂಸಾರಗಳಲ್ಲಿ ಗಲಾಟೆ. ಈ ನಿರ್ಣಯದಿಂದ 3,000 ಚಿಲ್ಲರೆ ಕೊಲೆಗಾರನ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕ್ಲಿ, ನನ್ನ ಮನೆ ನನ್ನ ವಿಟ್ನೆಸ್ ಆಗಿ ಪೊಲೀಸ್ SIT ತನಿಖೆ, CBI ತನಿಖೆ, ಲೋಕಾಯುಕ್ತ ತನಿಖೆ ನನ್ನನ್ನು ಬಂಧಿಸಿ ಕರ್ಕೊಂಡೋಗ್ಲಿ. ಅವರ ಮನೆಗಳಿಗೆ ಕರ್ಕೊಂಡು ಹೋಗ್ತೀನಿ. ಅವ್ರಿಗೂ ಹೋಗಲಿ. ಸತ್ತಿರೋ ಪರಿಹಾರ ಬೇಡ. ಅಟ್ಲೀಸ್ಟ್ ಅವ್ರ ಮನೆ 3 ಲಕ್ಷ ಇದ್ದಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಸ್ಯಾಂಕ್ಷನ್ ಮಾಡಿ ಕಾರ್ಯಾದೇಶ ಕೊಡ್ಲಿಲ್ಲ. ಇವಾಗ 6 ಲಕ್ಷ ಕೊಡ್ತಾ ಇದ್ದಾರೆ. ಆ 3 ಲಕ್ಷದವ್ರು ಎಷ್ಟು ಜನ ಸತ್ತೋಗಿದ್ದಾರೆ ಅವ್ರಿಗೆ ಕೊಡ್ಲಿಲ್ಲ.
ಇವಾಗ ಇನ್ನ 100 ವರ್ಷ ಇದ್ದವರೆಗೂ ನಾವು ಎಲ್ಲರನ್ನು ಸಂತೃಪ್ತಿ ಪಡಿಸಿ ಮನೆಗಳು ಹಂಚಕ್ ಆಗಲ್ಲ. ಅದರಲ್ಲೂ ಸ್ವಾರ್ಥ ಇದೆ. ಯಾವ ಸರ್ಕಾರ ಇದೆ ಆ ಸರ್ಕಾರದವರು ಅವ್ರು ಬೇಕಾಗಿರೋರಿಗೆ ಸುಮ್ಮನೆ ಅರ್ಜಿಗಳು ಮಾಡ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮ, ಈ ಏನು ಪ್ರಧಾನ ಮಂತ್ರಿಗಳ ಆವಾಸ್ ಯೋಜನೆ ಅಂತ ಹೇಳ್ತಾರೆ. 100 ಜನ ಪ್ರಧಾನ ಮಂತ್ರಿಗಳು ಬಂದ್ರು, 100 ಜನ ಮುಖ್ಯಮಂತ್ರಿಗಳು ಬಂದ್ರು. ಈ ಯೋಜನೆಗಳ ಹೆಸರಲ್ಲಿ ಕರೀತಾರೆ ಹೊರತು ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೆ ಇವಾಗ ಒಂದೇ ಒಂದು ವಿಷಯದಲ್ಲಂತೂ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಒಂದು ನಿಜವಾಗ್ಲೂ ಒಂದು ಸಮಾಧಾನವಾಗಿ ಆತ ಆಯ್ಪನ್ನ ಉಗಳ್ಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.